ರೀಚ್ ಆಗಿದ್ದೀವಿ. ಆಕ್ಚುಲಿ 8 ಗಂಟೆಗೆನೆ ಬರ್ಬೇಕು ಅಂತ ಪ್ಲಾನ್ ಇದ್ದಿದ್ದು, ಬಟ್ ನಮ್ಮ ಹೋಮ್ ಸ್ಟೇ ಅಲ್ಲಿ ಹೇಳಿದ್ರು 9 ಗಂಟೆ ಮೇಲಾಗುತ್ತೆ ಓಪನ್ ಆಗೋದು. ಸೊ ನೀವು ಬೇಗ ಹೋದ್ರೂ ವೆಯ್ಟ್ ಮಾಡ್ಬೇಕಾಗುತ್ತೆ, ಸೊ ಲೇಟ್ ಆಗಿ ಹೋಗಿ ಅಂತ. ಆ ಶಿಬಿರದಲ್ಲಿರೋ ಆನೆಗಳೆಲ್ಲ ಕರ್ಕೊಂಡ್ ಬರೋದಕ್ಕೆ ಲೇಟ್ ಮಾಡ್ಬೇಕು. ಸೊ ನಾವು ಸ್ವಲ್ಪ ಜಾಸ್ತಿ ಆಯ್ತು, ಇನ್ನೂ ಸ್ವಲ್ಪ ನಿದ್ದೆ ಮಾಡ್ಕೊಂಡು ಛತ್ರಿ ಹಿಡ್ಕೋಬೇಕಂತ ಅವಳು ಹಿಡ್ಕೊಂಡು ಹಿಡ್ಕೊ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಈಗ ಬಂದ್ವಿ. ನಮ್ದು ಹೋಮ್ ಸ್ಟೇ ಇಂದ ಜಸ್ಟ್ ಒಂದು 17 ಕಿಲೋಮೀಟರ್ಸ್ ಇತ್ತು. ಹೋಗಿ ಏನೇನು ಅಂದ್ರೆ ಎಲಿಫೆಂಟ್ ಬಾತ್ ಮಾಡಿಸ್ಬೋದಲ್ಲ, ಅದು ಮತ್ತೆ ಫೀಡಿಂಗ್ ಅದೆಲ್ಲ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ. ಏನೇನು ಕ್ಯಾಪ್ಚರ್ ಮಾಡಕ್ಕಾಗುತ್ತೋ ಅಷ್ಟೆಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಹೋಗ್ತಿದ್ದಾಳೆ ಹಿಡ್ಕೊಂಡು. ಅಂಬ ಅಲ್ಲಿದೆ, ಅಂಬ ನೋಡೋಣ. ನಾನೇ ಅಯ್ಯೋ ಚಚ್ಚು, ನಾವು ಹೊರಟಿದ್ವಿ 8 ಗಂಟೆಗೆ. ಅಪ್ಪನ್ ಮಾತು ಕೇಳ್ಬಾರ್ದಿತ್ತು ನಾವು. ಏನಾಗ್ತಿದೆಯಪ್ಪ? ಶಸ್ತಮ್ಮ, ಶಸ್ತ ಏನಿದೆ ಅಲ್ಲಿ? ಏನಿದೆಯಪ್ಪ? ಏನಿದೆಯಮ್ಮ ಅಲ್ಲಿ? ನಾನೇ ಪಾಪು ಕೊಡೋಣ. अनेक जी आपको नहीं मुट्टु सुनने आता है. ಟ್ರಾವೆಲ್ ನೋಡ್ಕೊಂಡು ವಾಪಸ್ ಹೊರಡ್ತಾ ಇದೀವಿ.
ಏನಾಯ್ತು ಅಂತಂದ್ರೆ ನಾವು ಬೆಳಗ್ಗೆ 8 ಗಂಟೆಗೆ ಬರಬೇಕು ಅಂತ ಪ್ಲಾನ್ ಮಾಡಿದ್ವಿ. ಇವಾಗ ಎಲ್ಲರೂ ಸಕ್ರೆಬೈಲ್ ಬರಬೇಕು ಅಂದ್ರೆ ಇಟ್ಸ್ ಅ ಕಾಮನ್ ಸೆನ್ಸ್, ಎಲ್ರಿಗೂ ಅರ್ಥ ಆಗುತ್ತೆ. ಬೆಳಗ್ಗೆ ಬೇಗ ಬಂದ್ರೆ ಆನೆಗಳನ್ನ ಸ್ನಾನ ಕರ್ಕೊಂಡ್ ಬರ್ತಾರೆ. ಸೊ ಒಂದ್ ಚಾನ್ಸ್ ಇರುತ್ತೆ ನಿಮ್ಗೆ ಬಾತ್ ಕೊಡೋದಕ್ಕೆಲ್ಲ. ನಾವ್ ಹಂಗೆ ಪ್ಲಾನ್ ಮಾಡಿದ್ದು. ಬಟ್ ನಮ್ ಹೋಮ್ ಸ್ಟೇ ಅವ್ರು ಏನ್ ಹೇಳಿದ್ರು ಅಂದ್ರೆ ಈಗ ಸಂಡೇ ಆಗಿರೋದ್ರಿಂದ ಆನೆಗಳನ್ನ ಕರ್ಕೊಂಡ್ ಬರೋದೇ 9 ಗಂಟೆ ಮೇಲಾಗುತ್ತೆ. ಸೊ ಫ್ರಮ್ 9 o'clock to 1 o'clock ವರೆಗೂ ನಾನೇ ಇಲ್ಲೇ ಇರುತ್ತೆ. ವೀಕ್ ಡೇಸ್ ಅಲ್ಲಿ 8 ಗಂಟೆಯಿಂದ 11 ಗಂಟೆವರೆಗೂ ಏನಿರುತ್ತೆ. ವೀಕೆಂಡ್ಸ್ ಅಲ್ಲಿ 9 ಗಂಟೆಯಿಂದ 1 ಗಂಟೆವರೆಗೂ ಇರುತ್ತೆ. ಸೊ ನಿಮ್ಗೆ ಆರಾಮಾಗಿ ನೀವು ಹೋಗಿ ನೋಡ್ಬೋದು, ನಿಧಾನಕ್ಕೆ ಹೋಗಿ ಅಂದ್ರು. ನಾವು ನಿಧಾನಕ್ಕೆ ರಿಲ್ಯಾಕ್ಸ್ಡ್ ಆಗಿ ಟಿಫನ್ ಮಾಡ್ಕೊಂಡು ನಾವಿಲ್ಲಿ ಬಂದಾಗ್ಲೇ 10:30 ಅಲ್ಲ 11 ಗಂಟೆ ಅನ್ಸ್ತಲ್ವಾ, 11 ಗಂಟೆಗೆ ಬಂದು ಟಿಕೆಟ್ಸ್ ಎಲ್ಲ ತಗೊಂಡು ಬಾತಿಗೆ ಟಿಕೆಟ್ ಕೇಳ್ತಾ ಇದೀವಿ. ಅವರು ಇಲ್ಲ 10:30 ಕ್ಲೋಸ್ ಅಂದ್ರು. ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯ್ತು. ಯಾಕೆಂದ್ರೆ ನಾವು ಶಸ್ತಾನ ಕರ್ಕೊಂಡ್ ಬಂದಿದ್ದೆ ಮೇನ್ ಅವಳನ್ನ ಲೈವ್ ಆಗಿ ಅವಳು ಟಚ್ ಮಾಡ್ಬೋದು, ಸ್ವಲ್ಪ ಹೊತ್ತು ಆಟ ಆಡ್ಬೋದು ಅನ್ನೋ ರೀಸನ್ ಇಂದ. ಬಟ್ ಹಿಂಗ್ ಹೇಳಿದಾಗ ತುಂಬಾ ಬೇಜಾರಾಯ್ತು. ಆಮೇಲೆ ಭರತ್ ಹೋಗಿ ಒಂದ್ಸತಿ ವಿಚಾರಿಸಿದ. ಅವ್ರು ಏನ್ ಹೇಳಿದ್ರು ಅಂದ್ರೆ 1 o'clock ಮತ್ತೆ ಆನೆನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಜೊತೆಗೆ ನೀರ್ ಕುಡ್ಸೋದಕ್ಕೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರೆ ಬಿಫೋರ್ ಗಾಡಿಗೆ ಬಿಡೋದಕ್ಕಿಂತ ಮುಂಚೆ. ಸೊ ಅವಾಗ ನೀವು ಬೇಕಾದ್ರೆ ಮುಟ್ಬೋದು, ಫೋಟೋಸ್ ತಗೋಬಹುದು, ಆನೆ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಬೋದು ಅಂತ ಹೇಳಿದ್ರು. ಸೊ ವಿತ್ ದ್ಯಾಟ್ ಹೋಪ್ ನಾವು ಕಾಯ್ತಾ ಕೂತಿದ್ವಿ. ಅಂದ್ರೆ ಫಸ್ಟ್ ಬೋಟ್ ರೈಡ್ ಎಲ್ಲ ಮುಗಿಸ್ಕೊಂಡು 12 ಕಾಲೇನೋ ಆಯ್ತು. ಇನ್ನೊಂದು 1 hour ಅಲ್ಲ, 1 hour ನಾನೇನ್ ಅಂದ್ಕೊಂಡೆ ಇವತ್ತು ಉಳ್ಕೊಂಡು ಬೆಳಗ್ಗೆನೆ ಶಾಸ್ತಾಗಿ ಮತ್ತೆ ಆನೆ ತೋರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ ಪ್ಲಾನ್ ಇತ್ತು. ಯಾಕಂದ್ರೆ ಇವತ್ತು ಮಿಸ್ ಆಗಿತ್ತಲ್ವಾ, ನಾವು ಅಲ್ಲಿಂದ ಬಂದಿರೋದು ಇದಕ್ಕೋಸ್ಕರ. ಅವ್ರ ಹಂಗಂತ ಆದ್ಮೇಲೆ ವೇಟ್ ಮಾಡಿದ್ವಿ. ಕರೆಕ್ಟಾಗಿ 1 ಹಂಗೆ ಆನೆಗಳನ್ನ ಮತ್ತೆ ಕರ್ಕೊಂಡ್ ಬಂದ್ರು. ನೀರ್ ಕುಡಿದು ಸ್ನಾನ ಎಲ್ಲ ಮಾಡಿ ಮತ್ತೆ ಆಟ ಆಡೋದಕ್ಕೆ ಬಿಟ್ರು. ಸೊ ಸಖತ್ ಖುಷಿ ಆಯ್ತು. ನೀರೆಲ್ಲ ಎರ್ಚೋದು ಅದೆಲ್ಲ ಮಾಡಿತು, ಜೊತೆಗೆ ಫೋಟೋಸ್ ಎಲ್ಲ ತಗೊಂಡ್ವಿ. ಬಟ್ ಶಸ್ತ್ರ ಸಿಕ್ಕಾಪಟ್ಟೆ ಎದ್ರುಕೊಂಡ್ಲು, ಹತ್ರನೇ ಹೋಗ್ಲಿಲ್ಲ. ಯಾವಾಗ್ಲೂ ಬರಲಿಲ್ಲ ಆನೆ ಅಂತಿರ್ತಾಳೆ, ಬಟ್ ಹತ್ರಕ್ಕೂ ಹೋಗ್ಲಿಲ್ಲ. ಒಂದಷ್ಟು ಫೋಟೋಸ್ ಎಲ್ಲ ಸಿಕ್ತು. ಬಟ್ ಇನ್ನೊಂದು ಯಾರಾದ್ರೂ ಸಕ್ರೆಬೈಲ್ ಬರಂಗಿದ್ರೆ ಬೇಬಿನ ಕರ್ಕೊಂಡ್ ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ ನ ತಗೊಂಬನ್ನಿ. ಸೊ ಇಲ್ಲಿ ಆ ನೀರಲ್ಲಿ ಆಟ ಆಡೋನು ಕೂಡ ಆಟ ಆಡಿಸ್ಬೋದು. ಸ್ವೀಟ್ ವಾಟರ್ ಇದೆ, ಸೊ ಆರಾಮಾಗಿ ಮಕ್ಕಳು ಆಟ ಆಡ್ಕೊಂತಾರೆ. ಸಕ್ರೆಬೈಲ್ ವಿಸಿಟ್ ಆದಮೇಲೆ ಶೆಟ್ಟಿ ಲಂಚ್ ಹೋಮಲ್ಲಿ ಊಟ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಬೆಂಗಳೂರಿಗೆ ವಾಪಸ್ ಬರೋಣ ಅನ್ನೋ ಅಷ್ಟರಲ್ಲಿ ಪ್ಲ್ಯಾನ್ ಚೇಂಜ್ ಆಯಿತು. ಬೆಂಗಳೂರು ಬರೋದಕ್ಕಿಂತ ಬದಲು ನಾವು ಶಿರಾಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಶಿವಮೊಗ್ಗ ಟು ಶಿರಾ ಒಂದು 3.5 hour ಆಗುತ್ತೆ. ಸೊ ಇನ್ನೂ ಟೈಮ್ ಇದೆಯಲ್ವಾ, ಲಯನ್ ಆ್ಯಂಡ್ ಸಫಾರಿ ಅಲ್ಲೇ ಇದೆಯಲ್ಲ ಶಿವಮೊಗ್ಗದಲ್ಲಿ, ಅದನ್ನು ನೋಡ್ಕೊಂಡು ಹೋಗೋಣ ಅಂತ ನಾವು ಅಲ್ಲಿ ಹೊರಟ್ವಿ. ಅಲ್ಲಿ ಮೇಯ್ನ್ ನನಗೆ ಕ್ಯೂರಿಯಾಸಿಟಿ ಇದ್ದಿದ್ದು, ರೀಸೆಂಟಾಗಿ ಸಮೀಕ್ಷಾ ರೆಡ್ಡಿ ಅನ್ನೋ ವೆಟರ್ನರಿ ಡಾಕ್ಟರ್ದು ಹಿಪ್ಪೋ ಅಟ್ಯಾಕಿಂದ ಡೆತ್ ಆಗಿತ್ತಲ್ವ. ಸೊ ಆ ಹಿಪ್ಪೋ ನೋಡೋಣ ಅನ್ನೋದು ಒಂದು ಆಸೆ ಇತ್ತು. ಅಂದರೆ ಸುಮ್ಮನೆ ಜಸ್ಟ್ ಹೋಗಿ ನೋಡೋ ಥರ ಹೋಗೋಣ ಅಂತ ಹೋದ್ವಿ. ಶಿವಮೊಗ್ಗ ಲಯನ್ ಆ್ಯಂಡ್ ಸಫಾರಿ ಚೆನ್ನಾಗಿದೆ, ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ, ಹೈಜಿನಿಕ್ ಆಗಿದೆ. ಬಟ್ ಸಫಾರಿಲಿ ಅಷ್ಟು ಅನಿಮಲ್ಸ್ ಇಲ್ಲ. ಪರ್ ಹೆಡ್ 250 rupees 200 ಎಷ್ಟು ಚಾರ್ಜ್ ಮಾಡಿದ್ರು, ಆ ರೇಂಜಲ್ಲಿತ್ತು. ಅಷ್ಟೇನು ಎಕ್ಸ್ಪೆನ್ಸಿವ್ ಇರಲಿಲ್ಲ. ಬಟ್ ಅನಿಮಲ್ಸ್ ಇಲ್ಲ, ಸೊ ವೇಸ್ಟ್ ಅಂತ ನಮಗನ್ನಿಸ್ತು. ಹಿಪ್ಪೋ ನೋಡೋಣ ಅಂತ ಉಟ್ಕೊಂಡು ಹೋದ್ವಿ. ಅದನ್ನು ಲಾಸ್ಟಲ್ಲಿ ಇಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ತೋರಿಸೋ ಹಿಪ್ಪೋ ಬಂದು ಹಂಸಿನೇ ಅಲ್ಲ, ಅಂದರೆ ಅದು ಅಟ್ಯಾಕ್ ಮಾಡಿತ್ತಲ್ಲ ಅದಲ್ಲ, ಇದು ಇನ್ನೊಂದು. ಅದು ಪ್ರೆಗ್ನೆಂಟ್ ಇತ್ತಲ್ವ, ಸೊ ಅದನ್ನು ಸಪ್ರೇಟಾಗಿ ಇಟ್ಟಿದ್ರು. ಅವತ್ತು ನಾವು ಹೋದಾಗ್ಲೂ ಕೂಡ ನಮ್ಮನ್ನು ಯಾರಿಗೂ ನೋಡೋದಕ್ಕೆ ಬಿಡಲಿಲ್ಲ, ಸಪ್ರೇಟಾಗಿ ಇಟ್ಟಿದ್ರು. ಸೊ ನಾವು ಇಷ್ಟು ದಿನದವರೆಗೂ ಇನ್ವೆಸ್ಟಿಗೇಷನ್ ನಡೀತಿದೆಯಾ ಅಂತ ನಾವು ಅಂದ್ಕೊಂಡ್ವಿ, ನೋಡೋದಕ್ಕೂ ಬಿಡಲಿಲ್ಲ, ಹೋಗಿ ಅಂತ ಕಳಿಸ್ಬಿಟ್ರು. ಆಮೇಲೆ ನ್ಯೂಸಲ್ಲಿ ಗೊತ್ತಾಯಿತು, ಅಂದರೆ ನಾವು ಅಲ್ಲಿಂದ ಬಂದ್ಮೇಲೆ 2-3 ಡೇಸಲ್ಲಿ ಹಿಪ್ಪೋ ಕೂಡ ಡೆತ್ ಆಯಿತು. ಅಂದರೆ ಅದಕ್ಕೇನೋ ಪ್ರೆಗ್ನೆಂಟ್ ಇತ್ತಲ್ಲ, ಅದು ಬೇಬಿ ಏನೋ ಹೊಟ್ಟೆ ಒಳಗಡೆ ತೀರೋಗಿತ್ತಂತೆ. ಸಫಾರಿ ನೋಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನಾವು ವಾಪಸ್ ನಮ್ಮೂರು ಶಿರಾಗೆ ರಿಟರ್ನ್ ಬಂದ್ವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಶಸ್ತಾ ಇಡೀ ಟ್ರಿಪ್ಪಲ್ಲಿ ತುಂಬ ಚೆನ್ನಾಗಿದ್ಲು. ಅಂದರೆ ಅವಳು ಎಲ್ಲಿ ಕರ್ಕೊಂಡೋದ್ರು ಅಷ್ಟೇ, ಅವಳೇನು ನಮಗೆ ತೊಂದರೆ ಮಾಡಲ್ಲ, ಆರಾಮಾಗಿರ್ತಾಳೆ, ಎಲ್ಲ ಎಂಜಾಯ್ ಮಾಡ್ತಾಳೆ. ಊಟನೂ ಅಷ್ಟೇ, ಏನು ಇದೇ ಬೇಕು ಅದೇ ಬೇಕು ಅಂತಿಲ್ಲ, ಏನು ಕೊಟ್ಟರು ತಿಂತಾಳೆ. ಅಂದರೆ ಅವಳಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಆಮೇಲೆ ಕ್ರ್ಯಾಂಕೇ ಆಗಲ್ಲ, ನಮ್ಗೆ ಇರಿಟೇಟ್ ಮಾಡಲ್ಲ, ಯಾಕಾದರೂ ಬಂದ್ವಪ್ಪ ಟ್ರಿಪ್ಗೆ ಅಂತ ಆ ಥರ ಮಾಡಲ್ಲ. ಸೊ ನಾನು ಬರೋದು ಇಬ್ಬರೇ ಆರಾಮಾಗಿ ಮ್ಯಾನೇಜ್ ಮಾಡ್ತೀವಿ. ಆದರೆ ಜಾಸ್ತಿ ನಾಟಿ ಇದ್ದಾಳೆ, ತುಂಬ ತಿಟೆ ಮಾಡ್ತಾಳೆ, ಅವಳನ್ನ ಹಿಡಿಯೋದೇ ಒಂದು ಕಷ್ಟ. ಅವಳಿಗೂ ಒಂದು ಸ್ಯಾಟರ್ಡೆ ಸಂಡೇ 1-2 ದಿನ ರಿಫ್ರೆಶ್ಮೆಂಟ್, ಅಂದರೆ ಯಾವಾಗಲೂ ಮನೇಲಿರೋಳು, ಸೊ ಸ್ವಲ್ಪ ಅವಳಿಗೆ ಬ್ರೇಕ್ ಸಿಕ್ತಂಗಾಯಿತು. ಜೊತೆಗೆ ಅವಳ ಫೇವ್ರೆಟ್ ಅನಿಮಲ್ ಕೂಡ ನೋಡಿದ್ಲು. ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.